ಯಾರು ಇದನ್ನು ಹೇಳಿದರು ಅಂತ ಕೇಳ್ತಾ ಇದ್ದೀನಿ ನಿಮಗೆ ಯಾರು ಹೇಳಿದರು ಇದನ್ನು? ಸೋರ್ಸ್ ಏನು? ತಿಮ್ಮೇಗೌಡನೂ ಹೇಳೋದೆ, ಬೊಮ್ಮೇಗೌಡನೂ ಹೇಳೋದೆ, ನೀವು ಹೇಳೋದೆ. ಯಾರು ಹೇಳಿದ್ರು ನಿಮಗೆ? ಒಂದು ವೇಳೆ ನಿಮ್ಮ ಕಿವಿಗೆ ಬಿತ್ತು ಅಂತ ಇಟ್ಕೊಳ್ಳೋಣ, ಯಾರೋ ಹೇಳಿದರು, ಎಲ್ಲೋ ಮಾತು ಬಂತು ಅಂತ ಇಟ್ಕೊಳ್ಳೋಣ. ನನ್ನನ್ನು ನೇರವಾಗಿ ಕ್ಲಾರಿಫೈ ಮಾಡ್ಬೋದಲ್ಲ ನೀವು? ಮಾಧ್ಯಮದಲ್ಲಿ ನೀವು ಹಾಕಿ ನಮ್ಮನ್ನು ಕೊಲೆ ಮಾಡೋ ಬದಲು ನೀವು ನನ್ನನ್ನು ನೇರವಾಗಿ ಕೇಳಿದರೆ ಹೇಳ್ಬೋದಲ್ಲ. ಸ್ವಲ್ಪ ರೆಸ್ಟ್ರೆಂಟ್ ಇಟ್ಕೊಳ್ಳಿ. ಇಂಥದ್ರಲ್ಲೆಲ್ಲ ನಾನು ನಿಮ್ಮನ್ನು ಯಾವತ್ತೂ ಕೂಡ ನನ್ನ 30 ವರ್ಷದಲ್ಲಿ ಮಾಧ್ಯಮ ಸ್ನೇಹಿತರ ಹತ್ರ ಭಾಳ ಸಂಯಮದಿಂದ ನಡ್ಕೊಂಡಿದ್ದೇನೆ. ನೀವು ಅಷ್ಟೇ ನನ್ನನ್ನು ಗೌರವಿಸಿದ್ದೀರ. ನಾನು ಅಭಾರಿಯಾಗಿದ್ದೇನೆ, ನಾನು ಖಂಡಿತವಾಗಿ ಅಭಾರಿ. ಆದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೊಲೆ ಮಾಡೋದಿದೆಯಲ್ಲ, ಅದು ನಿಮಗೂ ಒಳ್ಳೇದು ಕಾಣಿಸೋದಿಲ್ಲ, ಅದು ಶೋಭೆ ತರೋದಿಲ್ಲ, ಮಾಧ್ಯಮ ಸ್ನೇಹಿತರಿಗೆ ತರೋದಿಲ್ಲ. ನಾನು ಕೇಳಿ ನೇರವಾಗಿ, ನಾನು ಉತ್ತರ ಕೊಡ್ತೀನಿ. ಹೌದು, ಆ ಥರ ಇದ್ದರೆ ಯಾರು ಹೇಳಿದರು? ನನಗೆ ಆಪ್ತರ ಹತ್ರ ಹೇಳ್ಕೊಂಡ್ರು. ನನ್ನ ಮನೆಯವ್ರ ಹತ್ರನೂ, ನನ್ನ ಶ್ರೀಮತಿ ಹತ್ರನೂ ಕೂಡ ನಾನು ಮಾತಾಡೋದಿಲ್ಲ ಪಾಲಿಟಿಕ್ಸು. ಆದರೆ ನೀವು ಆಪ್ತರ ಹತ್ರ ಹೇಳಿದರು, ಖಾತೆ ಬದಲಾಯಿಸಿ ಅಂತ ಹೇಳಿದರು, ಮುಖ್ಯಮಂತ್ರಿಗಳಿಗೆ ಹೋಗಿ ಕೇಳಿದರು, ಅವ್ರು ಆಗೋದಿಲ್ಲ, ಅದೇ ನೀವು ಸುಮ್ಮನೆ ಇದ್ಬಿಡಿ ಅಂದರು. ಏನು, ಯಾರು ಹೇಳಿದ್ದಿದೆಲ್ಲ? ಅಲ್ಲ, ಯಾರು ಹೇಳಿದ್ದು? ನಿನ್ಗೆ ಹೇಳಿದ್ದು ನಾನು? ದಯವಿಟ್ಟು ನನ್ನನ್ನು ಕೇಳಿ, ನಿಮ್ಗೆ ಕಿವಿಗೆ ಬಿತ್ತಲ್ಲ, ನನ್ನನ್ನು ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡಿ, ಅದನ್ನು ಹಾಕ್ಕೊಳ್ಳಿ. ಅದು ಬಿಟ್ಟು ಇಂಥದ್ದೆಲ್ಲ ಮಾಡಬೇಡಿ. ಒಂದು ನಿಮಿಷ ಇರ್ರಿ. ನಾನು ಯಾವತ್ತೂ ಇಂಥ ಖಾತೆ ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ. ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ.